ಅಯ್ಯಪ್ಪ ಭಕ್ತರಿಗೆ ಆತಂಕ ಹೆಚ್ಚಿಸಿದ ಅಮೀಬಾ ವೈರಸ್. ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ವೈರಸ್ ಭೀತಿ ಎದುರಾಗಿದೆ. ಅಯ್ಯಪ್ಪ ಭಕ್ತರಿಗೆ ಆತಂಕವನ್ನ ಹೆಚ್ಚಿಸಿದ ವೈರಸ್. ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ವೈರಸ್ ಭೀತಿ ಎದುರಾಗಿದೆ. ನೀರಿನ ಮೂಲಕ ಹರಡ್ತಾ ಇದೆ ಮೆದುಳು ತಿನ್ನುವ ವೈರಸ್. ಅಯ್ಯಪ್ಪ ಭಕ್ತರು ಪಂಪಾ ನದಿಗೆ ಇಳಿಯೋ ಮುನ್ನ ಎಚ್ಚರವಾಗಿರಿ. ಮಾರಣಾಂತಿಕ ವೈರಸ್ಗೆ ಈಗ ಆಲ್ರೆಡಿ 30 ಮಂದಿ ಸಾವನ್ನಪ್ಪಿದ್ದಾರೆ. ಡೆಡ್ಲಿ ವೈರಸ್ ಮಧ್ಯೆ ಕೂಡ ಅಯ್ಯಪ್ಪ ಭಕ್ತರ ಸಾಗರ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಮಾಲಾಧಾರಿಗಳ ಸಂಖ್ಯೆ. ಅಯ್ಯಪ್ಪ ಭಕ್ತರಿಗೆ ಆತಂಕ ಹೆಚ್ಚಿಸಿದ ಅಮೀಬಾ ವೈರಸ್. ಪಂಪಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ವೈರಸ್ ಭೀತಿ ಎದುರಾಗಿದೆ. ನೀರಿನ ಮೂಲಕ ಹರಡ್ತಾ ಇದೆ ಮೆದುಳು ತಿನ್ನುವ ವೈರಸ್. ಸದ್ಯಕ್ಕೆ ಅಯ್ಯಪ್ಪನ ಭಕ್ತರಿಗೆ ಈಗ ವೈರಸ್ನ ಭೀತಿ ಕಾಡ್ತಾ ಇದೆ. ಪುಣ್ಯ ಸ್ನಾನಕ್ಕೂ ಈಗ ವೈರಸ್ ಭೀತಿ ಎದುರಾಗಿದೆ. ನೀರಿನ ಮೂಲಕ ಹರಡ್ತಾ ಇರುವಂತಹ ಮೆದುಳು ತಿನ್ನುವ ವೈರಸ್. ಹಾಗಾಗಿ ಬಹಳ ಹುಷಾರಾಗಿರಿ ಅಂತ ಆರೋಗ್ಯ ಇಲಾಖೆ ಕೂಡ ಕೆಲವೊಂದಿಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಈ ಒಂದು ಮೆದುಳು ತಿನ್ನುವ ವೈರಸ್ ಯಾವ ರೀತಿ ಹರಡುತ್ತೆ ಅಂತ ಅಂದರೆ, ನೀವೀಗ ನೀರಿಗೆ ಏನಾದರೂ ಇಳಿದ್ರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೂಗಿನ ಒಳಗೆ ನೀರು ಹೋದರೆ ಅದು ನೇರವಾಗಿ ಮೆದುಳಿಗೆ ತಾಕತ್ತೆ. ಆಗ ಮೆದುಳನ್ನು ತಿನ್ನಲಿಕ್ಕೆ ಆ ವೈರಸ್ ಪ್ರಾರಂಭ ಮಾಡುತ್ತೆ. ಇದರಿಂದ ಪ್ರಾಣಕ್ಕೂ ಕೂಡ ತೊಂದರೆ ಆಗುತ್ತೆ. ಕ್ಷಣ ಕ್ಷಣಕ್ಕೂ ಕೂಡ ಈಗ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನವೆಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳಲ್ಲಿ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಇನ್ನು ವರ್ಷದಿಂದ ವರ್ಷಕ್ಕೆ ನೀವು ಗಮನಿಸ್ತಾ ಇರಬಹುದು ಮಾಲಾಧಾರಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಕಲ್ಪಿಸಿಕೊಡ್ಬೇಕಾಗತ್ತೆ. ಇನ್ನು ಪಂಪಾ ನದಿ ಏನೇ ಹೇಳ್ತೀವಿ, ಪಂಪಾ ನದಿಯ ನೀರು ಕಂಪ್ಲೀಟ್ ಮಲಿನ ಆಗಿಬಿಟ್ಟಿದೆ, ಮಾಲಿನ್ಯದಿಂದ ಕೂಡಿದೆ. ಹಾಗಾಗಿ ಈ ಒಂದು ವೈರಸ್ ಭೀತಿ ಈಗ ಎಲ್ಲರನ್ನು ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ನೀರಿಗೆ ಇಳಿಯುವ ಮುನ್ನ ಬಹಳ ಹುಷಾರಾಗಿರಿ. ಅಯ್ಯಪ್ಪನ ದರ್ಶನಕ್ಕೆ ಲಕ್ಷಾಂತರ ಭಕ್ತರ ಆಗಮನ. ಶಬರಿಮಲೆ ಅಯ್ಯಪ್ಪನ ಮಂಡಲ ಮಕರ ಬೆಳಕು ಯಾತ್ರೆ. ಭಕ್ತರ ನಿಯಂತ್ರಣಕ್ಕೆ ಆಡಳಿತ ಮಂಡಳಿ ಹರಸಾಹಸ. ನೀಲಕ್ಕಲ್ನಲ್ಲೇ ಸಾವಿರಾರು ಭಕ್ತರ ಪರದಾಟ. ವಾಹನ ಪಾರ್ಕಿಂಗ್ಗೆ ಗಂಟೆಗಟ್ಟಲೆ ಕಾಯುವ ಸ್ಥಿತಿ. ಅಯ್ಯಪ್ಪನ ದರ್ಶನಕ್ಕೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಆಗಮಿಸ್ತಾ ಇದ್ರು. ಇನ್ನು ಲಕ್ಷಾಂತರ ಭಕ್ತರ ಆಗಮನ ಆಗಿದೆ. ಇದರ ಹಿನ್ನೆಲೆ ತಳ್ಳಾಟ, ನೂಕಾಟ ಆಗಿದೆ. ಅಯ್ಯಪ್ಪನ ದರ್ಶನಕ್ಕೆ ಲಕ್ಷಾಂತರ ಭಕ್ತರ ಆಗಮನ. ಶಬರಿಮಲೆ ಅಯ್ಯಪ್ಪನ ಮಂಡಲ ಮಕರ ಬೆಳಕು ಯಾತ್ರೆ ಪ್ರಾರಂಭ ಆಗಿದೆ. ಹಾಗಾಗಿ ಲಕ್ಷಾಂತರ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅಂತ ಬರ್ತಾ ಇದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ. ಆದ್ರಿಯಲ್ಲಿ ವ್ಯವಸ್ಥೆಯನ್ನು ನೋಡ್ತಾ ಹೋದರೆ ಕೆಲವೊಂದಿಷ್ಟು ಟ್ರಾಫಿಕ್ ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಅಂದರೆ ಹೋಗಿರುವಂತಹ ಮಾಲಾಧಾರಿಗಳಿಗೆ ಸರಿಯಾದ ವ್ಯವಸ್ಥೆಯೂ ಕೂಡ ಇಲ್ಲ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಮುಖ್ಯವಾಗಿ ಈ ಮೆದುಳು ತಿನ್ನುವ ಅಮೀಬಾ ಅಂತ ಅಂದರೆ ಏನು ಅಂತ ನೋಡ್ತಾ ಹೋದರೆ, ಈ ಒಂದು ಅಮೀಬಾ ಏನಿದೆ ಅಪಾಯಕಾರಿ ಸೋಂಕು ಉಂಟು ಮಾಡುವ ವೈರಸ್ ಇದು. ಹಾಗಾಗಿ ಇಷ್ಟು ಎಚ್ಚರಿಕೆನ ಕೊಡ್ತಾ ಇರುವಂಥದ್ದು. ಬಹಳ ಹುಷಾರಾಗಿರಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ನಿಮ್ಮ ಪ್ರಾಣಕ್ಕೆ ಕುತ್ತಾಗತ್ತೆ. ಮೆದುಳಿನಲ್ಲಿ ಮಾರಣಾಂತಿಕ ಸೋಂಕು ಸೃಷ್ಟಿಯಾಗತ್ತೆ. ಇದರಿಂದ ನಿಮ್ಮ ಪ್ರಾಣಕ್ಕೂ ಕೂಡ ಕುತ್ತಾಗತ್ತೆ. ಜೊತೆಗೆ ಮೂಗಿನ ಮುಖಾಂತರ ಮಾನವನ ದೇಹವನ್ನು ಈ ಒಂದು ವೈರಸ್ ಪ್ರವೇಶ ಮಾಡುತ್ತೆ. ನೇರವಾಗಿ ಮೆದುಳಿಗೆ ಹೋಗುತ್ತೆ ಈ ಒಂದು ವೈರಸ್. ವಾಸನೆ ಸಂವೇದಕ ನರಗಳ ಮೂಲಕ ಮೆದುಳಿಗೆ ಪ್ರವೇಶವನ್ನು ಮಾಡುತ್ತೆ. ಮೆದುಳೇನಿದೆ, ಮೆದುಳನ್ನು ನಿಧಾನವಾಗಿ ಸ್ವಲ್ಪವೇ ತಿಂತಾ ಬರ್ತಾ 8 ಮೈಕ್ರೋಮೀಟರ್ಗಳಿಂದ 15 ಮೈಕ್ರೋವರೆಗೂ ಕೂಡ ಗಾತ್ರ ಇರುತ್ತೆ. ಇನ್ನು ಸೋಂಕು ಅತ್ಯಂತ ವಿರಳವಾದರೂ ಕೂಡ ಬಹಳ ಗಂಭೀರವಾದ ಸಮಸ್ಯೆ. ಹಾಗಾಗಿ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗಿ. ಜೊತೆಗೆ ನದಿಗೆ ಇಳಿಯುವ ಮುನ್ನ, ನೀರಿಗೆ ಇಳಿಯೋದಕ್ಕಿಂತ ಮುನ್ನ ಏನಂತಂದರೆ, ಈಗ ಮೂಗಿನ ಒಳಗೆ ನೀರು ಹೋಗದಂತೆ ಕೆಲವೊಂದಿಷ್ಟು ಎಚ್ಚರಿಕೆಯ ಕ್ರಮವನ್ನು ಅನುಸರಿಸಿ. ಜೊತೆಗೆ ಬಿಸಿನೀರನ್ನು ಕುಡೀರಿ. ಏಕೆಂತಂದರೆ ಈಗ ಕೇರಳ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಏನೇನು ಮಾಡಬೇಕಾಗತ್ತೆ, ನೀವೇನನ್ನು ಪಾಲನೆ ಮಾಡಬೇಕಾಗತ್ತೆ ಅಂತ. ನೋಸ್ ಕ್ಲಿಪ್ಪನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ನೀರಿಗೆ ಇಳಿಯೋದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ನೋಸ್ ಕ್ಲಿಪ್ ಹಾಕ್ಕೊಳ್ಬೇಕಾಗತ್ತೆ. ಮೂಗಿನ ಮುಖಾಂತರ ಆ ಒಂದು ವೈರಸ್ ಹೋಗೋದ್ರಿಂದ ನೀವು ನೋಸ್ ಕ್ಲಿಪ್ಪನ್ನು ಹಾಕ್ಕೊಂಡಾಗ ಆ ನೀರು ಮೂಗಿನ ಒಳಗಡೆ ಹೋಗೋದಿಲ್ಲ. ಆಗ ಈ ರೀತಿಯ ವೈರಸ್ಗಳು ನಮ್ಮ ದೇಹಕ್ಕೆ ಅಟ್ಯಾಕ್ ಆಗಲ್ಲ.
ಯಾವುದೇ ರೀತಿಯ ತೊಂದರೆ ಆಗಲ್ಲ. ಹಾಗಾಗಿ ಮುಖ್ಯವಾಗಿ ನೀವು ನೋಸ್ ಕ್ಲಿಪ್ಪನ್ನು ಹಾಕೊಳ್ಬೇಕಾಗತ್ತೆ. ಒಂದು ವೇಳೆ ಏನಾದರೂ ನಿಮಗೆ ಜ್ವರ ಆಗಿರಬಹುದು, ವಾಂತಿ ಆಗಿರಬಹುದು, ಅಥವಾ ವಾಕರಿಕೆ ಆಗಿರಬಹುದು, ಅಥವಾ ಸ್ವಲ್ಪ ಏನಾದರೂ ನಮಗೆ ಹುಷಾರಿಲ್ಲ ಅಂತಂದಾಗ ಗೊತ್ತಾಗುತ್ತೆ, ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಿರ್ಬೋದು. ಆ ರೀತಿ ಏನಾದರೂ ಆದಾಗ ತಕ್ಷಣ ಡಾಕ್ಟರ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಡಾಕ್ಟರ್ ಹತ್ರ ಕೆಲವೊಂದಿಷ್ಟು ಅಟ್ಲೀಸ್ಟ್ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಥರ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ ಏನು ಮಾಡಬೇಕಾಗತ್ತೆ ಅಂತ. ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗೋದಕ್ಕಿಂತ ಮುನ್ನವೇ ನೀವು ಎಚ್ಚರಿಕೊಂಡು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದ ತಕ್ಷಣ ನೀವೇನಾದರೂ ಡಾಕ್ಟರ್ನ ಸಂಪರ್ಕ ಮಾಡಿದ್ರೆ ಪ್ರಾಣ ಹೋಗುವಷ್ಟರ ಮಟ್ಟಿಗೆ ದೊಡ್ಡದಾಗೋದಿಲ್ಲ. ಮುಖ್ಯವಾಗಿ ನೋಸ್ ಕ್ಲಿಪ್ಪನ್ನು ಬಳಕೆ ಮಾಡಲೇಬೇಕಾಗತ್ತೆ ನೀವು ನೀರಿಗೆ ಇಳಿಯೋದಕ್ಕಿಂತ ಮುಂಚೆ.